ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಆತ್ಮೀಯರೇ, ಮಧ್ವಿಜಯ ಪಾಠಕ್ಕೆ ಸುಸ್ವಾಗತ. ಎರಡನೆಯ ಸರ್ಗದ 24ನೆಯ ಪದ್ಯ. ತಂಪೂರ್ವಪಕ್ಷಸಿದ ಬಿಂಬಮಿವ ಪ್ರವೃದ್ಧಂ ಯಾವದ್ವಿಜೇಂದ್ರವನಿತಾ ಸುಷುವೇತ್ರ ತಾವತ್ ಅಂಶೇನ ವಾಯುರವತೀರ್ಯ ಸರೂಪ್ಯ ಪೀಠೆ ವಿಷ್ಣುಂ ಪ್ರಣಮ್ಯ ಭವನಂ ಪ್ರಯಯೌ ತದೀಯಂ. ಮಧ್ವಾಚಾರ್ಯರ ಅವತಾರವನ್ನು ವರ್ಣಿಸ್ತಾ ಇದ್ದಾರೆ. ಈ ಕಲಿಯುಗದಲ್ಲಿ ದುರ್ಮತಗಳ ಪ್ರಸಾರದಿಂದ ಅಜ್ಞಾನ ರೂಪದ ಅಂಧಕಾರ ಎಲ್ಲ ಕಡೆ ವ್ಯಾಪಿಸಿತು. ತತ್ವಜ್ಞಾನಾರ್ಥಿಗಳಾಗಿರತಕ್ಕಂತಹ ಸಜ್ಜನರು ವ್ಯಾಕುಲಚಿತ್ತರಾದರು. ಕೃಪಾಳುಗಳಾಗಿರ್ತಕ್ಕಂತಹ ಚತುರ್ಮುಖಾದಿ ದೇವತೆಗಳು ಸಜ್ಜನರ ವ್ಯಥೆಯನ್ನು ಪರಿಹಾರ ಮಾಡಲಿಕ್ಕೆ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿದ್ದನ್ನು ನಾವು ಈ ಸರ್ಗದ ಆರಂಭದಲ್ಲಿ ನೋಡಿದ್ವಿ. ವೇದಾಂತ ಮಾರ್ಗ ಪರಿಮಾರ್ಗಣ ದೀನದೂನಾಃ ದೈವೀ ಪ್ರಜಾ ವಿಶರಣಾಃ ಕರುಣಾಪದಂನಃ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಈ ಒಂದು ಪದ್ಯದಲ್ಲಿ ಹೇಳಿದ ಹಾಗೆ ಆ ಎಲ್ಲ ಪ್ರಜೆಗಳು ಜ್ಞಾನಾರ್ಥಿಗಳಾಗಿರ್ತಕ್ಕಂತಹ ಸಜ್ಜನರು ವ್ಯಾಕುಲಚಿತ್ತರಾಗಿದ್ದಾರೆ. ಅವರ ಮೇಲೆ ಕೃಪೆಯುಳ್ಳಂತಹ ಚತುರ್ಮುಖಾದಿ ದೇವತೆಗಳು ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿದಾಗ ಭಗವಂತ ಹೇಳಿದ, ವೇದಾಂತ ಮಾರ್ಗ ಪರಿಮಾರ್ಗಣ ದೀನದೂನಾಃ, ಹೇ ಸುಮುಖ, ಹೇ ಪ್ರಿಯ ದರ್ಶನ ವಾಯುದೇವ, ತತ್ವಜ್ಞಾನದ ಮಾರ್ಗವನ್ನು ಕಾಣದೆ ದುಃಖಿತರಾಗಿರತಕ್ಕಂತಹ ದೇವಸ್ವಭಾವದ ಜನರು ಆಶ್ರಯರಹಿತರಾಗಿ ನಮ್ಮ ಕೃಪೆಗೆ ಪಾತ್ರರಾಗಿದ್ದಾರೆ. ನೀನು ಅವತಾರ ಮಾಡಿ ಭೂಮಿಯನ್ನು ಅಲಂಕರಿಸಿ ನನ್ನನ್ನು ನಿರ್ಗುಣ ನಿರಾಕಾರ ಎಂಬುದಾಗಿ ವಾದಿಸ್ತಕ್ಕಂತಹ ದುರ್ಮತಗಳನ್ನು ಖಂಡನೆ ಮಾಡಿ ನನ್ನ ಸ್ವಾತಂತ್ರ್ಯಾದಿ ಸಕಲ ಸದ್ಗುಣಗಳನ್ನು ನಿರ್ಣಯಿಸಿ ನಿರೂಪಿಸಿ ಅವರನ್ನು ಅನುಗ್ರಹ ಮಾಡು ಎಂಬುದಾಗಿ ಶ್ರೀಹರಿ ಆಜ್ಞೆ ಮಾಡಿದ. ಈ ಸ್ವಯಂ ಕಲಿಯಿಂದ ಅಭಿಮನ್ಯಮಾನವಾಗಿರುವಂಥದ್ದು ಅಜ್ಞಾನ ಅಂಧಕಾರ. ಅಂತಹ ಅಜ್ಞಾನವನ್ನು ಕಳೀಲಿಕ್ಕೆ ವಾಯುದೇವರಲ್ಲದೆ ಬೇರೆ ಯಾರೂ ಕೂಡ ಸಮರ್ಥರಲ್ಲ. ಶ್ರೀಹರಿಯ ಆಜ್ಞೆಯನ್ನು ಉಜ್ವಲ ಶಿರೋರತ್ನದಂತೆ ಶಿರಸ್ಸಿನಲ್ಲಿ ಹೊತ್ತು ಅಂಜಲಿ ಬದ್ಧನಾಗಿ ಆ ಪರಮಾತ್ಮನ ಆಜ್ಞೆಯನ್ನು ಹಾರದಂತೆ ಎದೆಯಲ್ಲಿ ಧಾರಣ ಮಾಡಿ ಅವತಾರ ಮಾಡ್ತಾ ಇದ್ದಾರೆ ವಾಯುದೇವರು. ಆ ವಾಯುದೇವರು ತಮ್ಮ ಅವತಾರಕ್ಕೋಸ್ಕರ ಆರಿಸಿಕೊಂಡದ್ದು ಪವಿತ್ರವಾಗಿರತಕ್ಕಂತಹ ಈ ಕರ್ಮಭೂಮಿಯಾದ ಭರತಖಂಡ. ಇಂತಹ ಭರತಖಂಡದಲ್ಲಿ ಕರ್ಮಭೂಮಿಯಲ್ಲಿ ನಶ್ವರ ಮಾನುಷ ದೇಹದಿಂದ ಕ್ಷಣಕಾಲದಲ್ಲಿ ಮಾಡಬಹುದಾದ ಕರ್ಮವನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಿದರೆ ಪುನರಾವೃತ್ತಿ ರಹಿತವಾಗಿರತಕ್ಕಂತಹ ಆ ನಾರಾಯಣನ ಲೋಕವನ್ನೇ ಹೊಂತಾರೆ. ಅಂತಹ ಭರತಖಂಡದಲ್ಲಿ ಹುಟ್ಟಿ
ಅಲ್ಪಕಾಲ ಜೀವಿಸುವುದು ಕೂಡ ಕಲ್ಪ ಪರ್ಯಂತ ದೀರ್ಘಕಾಲ ಇತರ ಲೋಕದಲ್ಲಿ ವಾಸ ಮಾಡೋದಕ್ಕಿಂತಲೂ ಶ್ರೇಷ್ಠ ಅಂತ ಭಾಗವತ ಹೇಳುತ್ತೆ. ಅಂತಹ ಭರತಖಂಡದಲ್ಲಿ ಸಪ್ತದ್ವೀಪ ಸಪ್ತ ಸಮುದ್ರಗಳಿಂದ ಸಹಿತವಾಗಿರತಕ್ಕಂತಹ ಭೂಮಂಡಲದ ಮಧ್ಯದಲ್ಲಿರತಕ್ಕಂತಹ ಭರತಖಂಡವೆಂಬ ಕರ್ಮಭೂಮಿಯಲ್ಲಿ ಸತ್ಕುಲ ಪ್ರಸೂತರಾಗಿರತಕ್ಕಂತಹ ಮಧ್ಯಗೇಹ ಭಟ್ಟರು ಎಂಬ ಬ್ರಾಹ್ಮಣ ಶ್ರೇಷ್ಠನಿಂದ ಅವರ ಪತ್ನಿಯಲ್ಲಿ ಉದಯಿಸ್ತಾರೆ ಮುಖ್ಯ ಪ್ರಾಣದೇವರು. ಈ ಕುಭಾಷ್ಯಗಳ ರಚನೆ ಅಲ್ಲದೆ ಈ ಒಂದು ಕಲಿಕಾಲದ ಪ್ರಾಬಲ್ಯದಿಂದಾಗಿ ಜನರು ದುರ್ಮಾರ್ಗ ಪ್ರವೃತ್ತರಾದಾಗ ಆ ಸಂಕಟಗೊಂಡಂತಹ ಸಜ್ಜನರ ಸಮಾಧಾನಕ್ಕೋಸ್ಕರ ಮಧ್ವಾವತಾರ ಆಯಿತು. ಮಧ್ವಾಚಾರ್ಯರ ತಂದೆ ಹೆಸರು ಇತಿಹಾಸದಲ್ಲಿ ಅದು ಲೀನವಾಗಿ ಹೋಗಿದೆ. ಅವರ ಹೆಸರು ಏನಂತ ಗೊತ್ತಿಲ್ಲ. ನಡುಮನೆ ಎಂಬ ಬ್ರಾಹ್ಮಣ. ನಡುಮನೆ ಅನ್ನೋದು ಅಡ್ಡ ಹೆಸರು, ನಡ್ಡೆಂತಿಲ್ಲಾಯ ಅಂತ. ಈ ಶಿವಳ್ಳಿ ಗ್ರಾಮದ ಬ್ರಾಹ್ಮಣರಲ್ಲಿ ಮೂಡುಮನೆ, ಪಡುಮನೆ, ತೆಂಕುಮನೆ, ಬಡಗುಮನೆ, ನಡುಮನೆ ಈ ಕುಲದವರಿದ್ದಾರೆ. ತುಳು ಭಾಷೆಯಲ್ಲಿ ಇವರನ್ನು ಮೂಡಿಲ್ಲಾಯ, ಒಡಿಲ್ಲಾಯ, ಬಡಕಿಲ್ಲಾಯ, ತೆಂಕಿಲ್ಲಾಯ, ನಡಿಲ್ಲಾಯ ಅಂತೆಲ್ಲ ಕರೀತಾರೆ. ಈ ಶ್ರೀಮದಾಚಾರ್ಯರ ತಂದೆ ನಡಿಲ್ಲಾಯರು, ಸಂಸ್ಕೃತದಲ್ಲಿ ಮಧ್ಯಗೇಹರು. ಮಧ್ಯದ ಗೇಹ ಅಂದರೆ ಮನೆಯವರು. ಇವರು ಸಂತಾನ ಪ್ರಾಪ್ತಿಗೋಸ್ಕರವಾಗಿ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ, ಸತ್ಪುತ್ರ ಪ್ರಾಪ್ತಿಗೋಸ್ಕರವಾಗಿ ನಮ್ಮ ಕುಲದೈವನಾಗಿರ್ತಕ್ಕಂತಹ ನಾರಾಯಣನನ್ನು ಮೊರೆ ಹೋಗ್ತೇನೆ ಅಂತ ಅವರು ಅನಂತೇಶ್ವರನಿಗೆ ಶರಣಾಗಿದ್ದಾರೆ. ಅವನ ಸೇವೆಯನ್ನು ಮಾಡಿದ್ದಾರೆ. ಈ ಮಧ್ಯಗೇಹ ಭಟ್ಟರು ಪೂರ್ವಜನ್ಮದಲ್ಲಿ ಭರದ್ವಾಜ ಮುನಿಗಳು. ಆಗಲೂ ಇವರು ಮಧ್ಯಗೇಹರೇ. ಮಧ್ಯಗ ಅಂದರೆ ಎಲ್ಲ ಶರೀರದ ಮಧ್ಯದ ಹೃದಯ ಗುಹಾವಾಸಿಯಾಗಿರತಕ್ಕಂತಹ ಸಕಲ ಪ್ರಾಣಿ ನಿಯಾಮಕ ಆಗಿರತಕ್ಕಂಥ ಮುಖ್ಯ ಪ್ರಾಣನಲ್ಲಿ ಈಹ ವರವನ್ನು ಬೇಡಿ ಪಡೆದಿದ್ದರು. ಏನಂತ, ನೀನು ನನ್ನ ಮಗನಾಗು ಅಂತ ವರ ಪಡೆದಿದ್ದರಂತೆ. ವಾಯುಪುರಾಣದಲ್ಲಿ ಆ ಮಾತು ಬರುತ್ತೆ. ಭರದ್ವಾಜೇತಿ ಪೂರ್ವೋ ಮಧ್ಯಗೇಹೋ ಭವತ್ಕಿಲ ಜಗತ್ ಪ್ರಾಣೋ ಮಮ ಸುತಃ ಭವೇದಿತಿ ಸತಪ್ತವಾನ್ ಆತ್ಮಾನಂ ದತ್ತವಾನ್ ಪೂರ್ವಂ ಮದಾಜ್ಞಾ ಪೂರ್ವಕಂ ಮರುತ್ ಆವಿಶ್ಯಪಿತರಂ ಪೂರ್ವಂ ಸ್ವರೂಪೇಣೈವ ಮಾತರಂ ಪ್ರಭಂಜನಸ್ಯ ಪತ್ನ್ಯಾಂ ಜಾತವತ್ ಸ ವ್ಯರೋಚಯತ್ ಪ್ರಾಪ್ತೇತು ಪಂಚಮೇ ವರ್ಷೆ ಬ್ರಾಹ್ಮಣಂ ಕೃತವಾನ್ ಪಿತಾ ಸಪ್ತ ಸಂವತ್ಸರಾದೂರ್ಧ್ವಂ ಗಚ್ಚನ್ ಬದರಿಕಾಶ್ರಮಂ. ಇದು ವಾಯುಪುರಾಣದಲ್ಲಿ ಬರತಕ್ಕಂತಹ ಮಾತುಗಳು. ಮಧ್ಯಗೇಹರು ಹಿಂದೆ ಭರದ್ವಾಜರಾಗಿದ್ದರು. ಮುಖ್ಯ ಪ್ರಾಣದೇವರು ತನ್ನ ಮಗ ಆಗಬೇಕು ಅಂತ ತಪಸ್ಸನ್ನು ಮಾಡಿದವರು. ಭಗವಂತನ ಆಜ್ಞೆಯಂತೆ ಮುಖ್ಯ ಪ್ರಾಣ ಆ ವರವನ್ನು ನೀಡಿದ್ದಾನೆ. ಮಧ್ಯಗೇಹರ ಶರೀರವನ್ನು ಆ ಪ್ರಾಣದೇವ ತನ್ನ ನಿಜ ರೂಪದಿಂದಲೇ ಪ್ರವೇಶಿಸಿ ಅನಂತರ ಅವರ ಮೂಲಕ ಅವರ ಪತ್ನಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಜನಿಸಿದಂತೆ ತೋರಿಕೊಂಡ ಎಂಬ ವಿಚಾರವನ್ನು ಸತಿಯ ಜಠರದೊಳು ಅವತರಿಸಿದ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಪುರಾಣದ ಅನುಸಾರವಾಗಿ ಮುಖ್ಯ ಪ್ರಾಣದೇವ ತಂದೆಯನ್ನು ಪ್ರವೇಶಿಸಿ ಅಲ್ಲಿಂದ ತಾಯಿ ಗರ್ಭಕ್ಕೆ ಬಂದೇ ಜನಿಸಿದ. ಆದರೂ ಸ್ವರೂಪದಿಂದಲೇ, ತನ್ನ ನಿಜರೂಪದಿಂದಲೇ ಆ ಗರ್ಭವನ್ನು ಪ್ರವೇಶಿಸಿದ ಹೊರತು ವೀರ್ಯದ ಮೂಲಕ ಅಲ್ಲ ಅನ್ನೋದು ಸ್ಪಷ್ಟ. ಭಾರತೀಯ ರಮಣ ಮಧ್ವಾಭಿಧಾನದಿ ಮೆರೆದ ಅಂತ ಹೇಳ್ತಾರೆ. ವಾಯುದೇವರ ಅವತಾರ
ಮಧ್ವರು, ವಾಯುದೇವರೇ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದರು. ಇಂತೂ ಸುಪ್ರಸಿದ್ಧ ಶ್ರುತಿ ತುತಿಸಿದ ಮಧ್ವಮುನಿ, ಎಂಥ ಗುರುವರನ್ನು ನೀವೇ ನೋಡಿರೋ, ಈ ಮತವನ್ನು ಬಿಡಿಯಿರೋ, ಮುಕುತಿಯನ್ನು ಬೇಡಿರೋ ಅಂತ ವಾದಿರಾಜರು ವೈಕುಂಠ ವರ್ಣದಲ್ಲಿ ವರ್ಣನೆ ಮಾಡಿದ ಹಾಗೆ ಅಂತಹ ಶ್ರೀಮದಾಚಾರ್ಯರು ಅವತಾರ ಮಾಡಿದ್ದಾರೆ. ನಡುಮನೆ ಎಂಬ ಬ್ರಾಹ್ಮಣ ಮನೆಯಲ್ಲಿ ಮಧ್ವಾಭಿಧಾನದಿಂದ ಅವತರಿಸಿದ್ದಾರೆ. ಅವತಾರ ಮಾಡತಕ್ಕಂತಹ ಸನ್ನಿವೇಶ ಅದನ್ನು ಮಧ್ವಿಜದ ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ತಂ ಪೂರ್ವಪಕ್ಷಸಿತ ಬಿಂಬಮಿವ ಪ್ರವೃದ್ಧಂ ಯಾವದ್ವಿಜೇಂದ್ರ ವನಿತಾ ಸುಷುವೇತ್ರ ತಾವತ್. ಮಧ್ಯಗೇಹ ಭಟ್ಟರ ಧರ್ಮಪತ್ನಿ, ಅವರು ಶುಕ್ಲ ಪಕ್ಷ ಚಂದ್ರನ ಹಾಗೆ ವೃದ್ಧಿಗೊಳ್ಳತಕ್ಕಂತಹ ಆ ಗರ್ಭವನ್ನು 9 ತಿಂಗಳು ಧರಿಸಿ ಅನಂತರ ಆ ಶಿಶುವಿಗೆ ಜನ್ಮ ಕೊಟ್ಟಿದ್ದಾರೆ. ಆ ಕೂಡಲೇ ವಿಷ್ಣುವಿನ ಆಜ್ಞೆಯಂತೆ ಮುಖ್ಯ ಪ್ರಾಣದೇವರು ಒಂದಂಶದಿಂದ ಭೂಮಿಗೆ ಬಂದು ಅನಂತಾಸನಿಗೆ ವಂದಿಸಿ ಈ ಮಧ್ಯಗೇಹ ಭಟ್ಟರ ಮನೆಗೆ ಹೋದರು ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ದ್ವಿಜೇಂದ್ರ ವನಿತಾ ಪೂರ್ವಪಕ್ಷಸಿತ ಬಿಂಬಮಿವ ಪ್ರವೃದ್ಧಂ. ಪೂರ್ವಪಕ್ಷಸಿತ ಬಿಂಬ, ಶುಕ್ಲ ಪಕ್ಷದ ಚಂದ್ರನಂತೆ ಪ್ರವೃದ್ಧಂ, ದಿನೇ ದಿನ ಬೆಳೀತಾ ಇರತಕ್ಕಂತಹ ಆ ಗರ್ಭ. ತಮ್ ಯಾವತ ಅತ್ರ ಸುಷುವೆ, ಆ ಗರ್ಭವನ್ನು ಯಾವಾಗ ಅವರು ಪ್ರಸವಿಸಿದರೋ ತಾವತ್ ಅಷ್ಟರಲ್ಲಿ ಸಹ ವಾಯು, ಆ ವಾಯುದೇವರು ಅಂಶೇನ ಅವತೀರ್ಯ, ಒಂದು ಅಂಶದಿಂದ ಭೂಮಿಗೆ ಇಳಿದು ಬಂದು ರೂಪ್ಯಪೀಠೆ, ಉಡುಪಿಯಲ್ಲಿ ಇರತಕ್ಕಂತಹ ವಿಷ್ಣು ಶ್ರೀಮನ್ನಾರಾಯಣನನ್ನು ಪ್ರಣಮ್ಯ ನಮಸ್ಕರಿಸಿ ಮಧ್ಯಗೇಹ ಭಟ್ಟರ ಮನೆಗೆ ಬಂದರು ಅಂತ. ದ್ವಿಜೇಂದ್ರ ವನಿತಾ ಮಧ್ಯಗೇಹ ಭಟ್ಟರ ಮಡದಿಯು ಪೂರ್ವಪಕ್ಷಸಿತ ಬಿಂಬಮಿವ, ಪೂರ್ವಪಕ್ಷ, ಪೂರ್ವ ಅಂದರೆ ಮೊದಲ ಪಕ್ಷ ಅಂತ, ಮೊದಲ ಪಕ್ಷ ಶುಕ್ಲ ಪಕ್ಷ, ಆಮೇಲೆ ಕೃಷ್ಣ ಪಕ್ಷ. ಪೂರ್ವಪಕ್ಷ ಶುಕ್ಲ ಪಕ್ಷದ ಸಿತಬಿಂಬಮಿವ, ಚಂದ್ರಮಂಡಲದಂತೆ ಪ್ರವೃದ್ಧಂ ಬೆಳೆದಂತಹ ತಮ್ಮ ಆ ಗರ್ಭವನ್ನು ಯಾವತ್ ಎಷ್ಟರಲ್ಲಿ ಅತ್ರ ಈ ಭೂಮಿಯಲ್ಲಿ ಸುಷುವೆ ಹಡೆದರೋ ತಾವತ್ ಅಷ್ಟರಲ್ಲಿ ಸಹ ಆ ವಾಯುದೇವರು ಮುಖ್ಯ ಪ್ರಾಣದೇವರು ಅಂಶೇನ ಒಂದು ಅಂಶದಿಂದ ಅವತೀರ್ಯ ಭೂಮಿಗೆ ಇಳಿದು ರೂಪ್ಯಪೀಠೆ ಉಡುಪಿಯಲ್ಲಿರತಕ್ಕಂತಹ ವಿಷ್ಣು ಶ್ರೀಮನ್ನಾರಾಯಣನನ್ನು ಅರ್ಥಾತ್ ಅನಂತೇಶ್ವರನನ್ನು ಪ್ರಣಮ್ಯ ವಂದಿಸಿ ತದೀಯಂ ಆ ಮಧ್ಯಗೇಹ ಭಟ್ಟರ ಭವನಂ ಮನೆಗೆ ಪ್ರಯಯವು ಹೋದರು. ದ್ವಿಜೇಂದ್ರ ವನಿತಾ ಮಧ್ಯಗೇಹ ಭಟ್ಟರ ಮಡದಿಯು ಪೂರ್ವಪಕ್ಷಸಿತ ಬಿಂಬಮಿವ, ಶುಕ್ಲ ಪಕ್ಷದ ಚಂದ್ರನಂತೆ ಪ್ರವೃದ್ಧಂ ಬೆಳೆಯುತ್ತಿರುವ ತಂ ಆ ಗರ್ಭವನ್ನು ಯಾವಾಗ ಸುಷುವೆ ಹಡೆದರೋ ಅಷ್ಟರಲ್ಲಿ ಅತ್ರ ಸುಷುವೆ ಈ ಭೂಮಿಯಲ್ಲಿ ಹಡೆದರೋ ತಾವತ್ ಅಷ್ಟರಲ್ಲಿ ಸಹ ವಾಯು ಆ ವಾಯುದೇವರು ಅಂಶೇನ ಒಂದಂಶದಿಂದ ಅವತೀರ್ಯ ಇಳಿದು ಭೂಮಿಗೆ ಇಳಿದು ಅಂತ ಅರ್ಥ, ಭೂಮಿಗೆ ಇಳಿದು ರೂಪ್ಯಪೀಠೆ ಉಡುಪಿಯಲ್ಲಿ ವಿಷ್ಣು ಅನಂತೇಶ್ವರನನ್ನು ಪ್ರಣಮ್ಯ ನಮಸ್ಕರಿಸಿ ತದೀಯಂ ಭವನಂ ಆ ಮಧ್ಯಗೇಹ ಭಟ್ಟರ ಮನೆಗೆ ಹೋದರು. ಹೋಗಿ ಅಲ್ಲಿರತಕ್ಕಂತಹ ಗರ್ಭಸ್ಥ ಶಿಶುವನ್ನು ಅವರು 9 ತಿಂಗಳ ಕಾಲ ವಾಸವಾಗಿದ್ದಂತಹ ಆ ಜೀವವನ್ನು ಅಲ್ಲಿಂದ ಹೊರಡಿಸಿ ತಾವು ಅಲ್ಲಿ ಪ್ರವೇಶ ಮಾಡಿದರು ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸಂಪೂರ್ಣ ಲಕ್ಷಣಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಒಬ್ಬ ವೀರ
ಒಬ್ಬ ವೀರನಾಗಿರತಕ್ಕಂತಹ ರಾಜ ತನ್ನ ಶತ್ರುವನ್ನು ಓಡಿಸಿ ಅವನ ಉತ್ತಮ ಲಕ್ಷಣಗಳಿಂದ ಕೂಡಿರತಕ್ಕಂತಹ ಒಳ್ಳೆ ನಾನಾ ವರ್ಣಮಯವಾಗಿರತಕ್ಕಂತಹ ಬಾಗಿಲುಗಳಿಂದ ಕೂಡಿರತಕ್ಕಂತಹ ಸುಂದರವಾದ ಮನೆಯುಳ್ಳಂತಹ ಆ ಶತ್ರುವಿನ ಪಟ್ಟಣವನ್ನು ಹೇಗೆ ಪ್ರವೇಶ ಮಾಡ್ತಾನೋ ಹಾಗೆ ಮುಖ್ಯಪ್ರಾಣದೇವರು ಈ ಗರ್ಭವನ್ನು ಪ್ರವೇಶ ಮಾಡಿದರು. ಗರ್ಭಸ್ಥ ಆ ಶಿಶುವನ್ನು, ಆ ಜೀವನನ್ನು ಅಲ್ಲಿಂದ ಹೊರಡಿಸಿ ತಾವು ಅದರಲ್ಲಿ ಪ್ರವೇಶ ಮಾಡಿದರು ಅಂತ. ಎಂತಹ ಶರೀರ ಅದು? ಅದನ್ನು ಹೇಳ್ತಿದ್ದಾರೆ, ಸಂಪೂರ್ಣ ಲಕ್ಷಣ ಚಣಂ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್ ಸತ್ಪುರವರಂ ಪರಂ ನಿಷ್ಕಾಸಯನ್ ವಿವೇಶ. ಮನೋಹರವಾಗಿರತಕ್ಕಂತಹ ಮನೆ, ಉತ್ತಮವಾಗಿರತಕ್ಕಂತಹ ವಿಷ್ಣುವಿನ ಮನೆ. ಆ ಮನೆಯನ್ನು ಅವರು ಪ್ರವೇಶ ಮಾಡಿದರು. ಎಂತಹ ಮನೆ ಅದು? ಎಂತಹ ಶರೀರ ಅದು ಅಂದರೆ ಸಂಪೂರ್ಣ ಲಕ್ಷಣ ಚಣಂ ಅಂತ ಹೇಳ್ತಾರೆ. ಎಲ್ಲ ಲಕ್ಷಣಗಳಿಂದ ಕೂಡಿರತಕ್ಕಂಥದ್ದು, ಎಲ್ಲ ಲಕ್ಷಣದಿಂದ ಕೂಡಿರುವಂಥದ್ದು ಅವರ ದೇಹ ಲಕ್ಷಣ. ಅದನ್ನು ತಾತ್ಪರ್ಯದಲ್ಲಿ ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತ ದ್ವಾತ್ರಿಂಶಲ್ಲಕ್ಷಣೈರ್ಯುತ. ಪಾದದಿಂದ ನೆತ್ತಿಯವರೆಗೆ ಹೇಗಿರಬೇಕು, ಈ ದೇಹದ ಲಕ್ಷಣ ಹೇಗೆ ಅದನ್ನು ಹೇಳ್ತಾರೆ. ಅವರು ಲಕ್ಷಣಶಾಸ್ತ್ರ ಹೇಳಿದಂತಹ 32 ಲಕ್ಷಣಗಳನ್ನು ಹೊಂದಿದವರು. ಮಧ್ವಾಚಾರ್ಯರು 32 ಲಕ್ಷಣಗಳನ್ನು ಹೊಂದಿದವರು. ಏನು 32 ಲಕ್ಷಣ? ಪಂಚದೀರ್ಘ, ಪಂಚಸೂಕ್ಷ್ಮ, ಸಪ್ತ ರಕ್ತ, ಷಡುನ್ನತಃ, ತ್ರಿಪೃಥು ತ್ರಿಷು ಗಂಭೀರ, ದ್ವಾತ್ರಿಂಶ ಲಕ್ಷಣ ಸ್ಥಿತಿ. 5 ದೀರ್ಘವಾಗಿರಬೇಕು. 32 ಲಕ್ಷಣಗಳು, ಸಂಪೂರ್ಣ ಲಕ್ಷಣಗಳಿವೆ ಅವರಲ್ಲಿ. ಪಂಚದೀರ್ಘ, ಭುಜ, ಕಣ್ಣು, ಹನು, ಜಾನು ಮತ್ತು ನಖ ಇವು ದೀರ್ಘವಾಗಿರಬೇಕು, ಉದ್ದ ಇರಬೇಕು. ಭುಜಗಳು, ಕಣ್ಣು, ಹನು, ಗದ್ದ ಮತ್ತು ಜಾನು ತೊಡೆಗಳು, ಉಗುರು ಉದ್ದವಾಗಿರುವುದು ಲಕ್ಷಣ ಅಂತ. ಆಮೇಲೆ ಈ ತ್ವಕ್, ಕೇಶ, ಅಂಗುಲಿ, ದಂತ, ಅಂಗುಲಿ ಪರ್ವ ಇವುಗಳು ಸೂಕ್ಷ್ಮವಾಗಿರಬೇಕು. ಆಮೇಲೆ ಸಪ್ತ ರಕ್ತ 7 ಕೆಂಪಗಿರಬೇಕು. ಅಂಗೈ, ಅಂಗಾಲು, ಕಣ್ಣಿನ ಕುಡಿ ಮತ್ತು ಬಾಯಿ ಒಳಗಿನ ಮೇಲ್ಭಾಗ, ಆಮೇಲೆ ನಾಲಿಗೆ, ಅಧರೋಷ್ಟ ಮತ್ತು ನಖ 7 ಕೆಂಪಗಿರಬೇಕು. ಸಪ್ತ ರಕ್ತ. ಷಡುನ್ನತಃ ಈ 6 ಎತ್ತರವಾಗಿರಬೇಕು, ಅಗಲವಾಗಿರಬೇಕು, ತುಂಬಿಕೊಂಡಿರಬೇಕು, ಎತ್ತರವಾಗಿರಬೇಕು. ಯಾವುದು ಅಂದರೆ ಎದೆ, ಹೊಟ್ಟೆ, ಹಣೆ, ಹೆಗಲು, ಮುಂಗೈ ಮೇಲ್ಭಾಗ, ಮುಖ ಇವು ಉನ್ನತವಾಗಿರಬೇಕು. ಅಂದರೆ ತುಂಬಿಕೊಂಡು ಎದ್ದಿರಬೇಕು ಅಂತ ಅರ್ಥ. ಇದು ಒಳ್ಳೆಯ ಲಕ್ಷಣ. ಎದೆ ತುಂಬಿಕೊಂಡಿರಬೇಕು, ಹೊಟ್ಟೆ ತುಂಬಿಕೊಂಡಿರಬೇಕು, ಹಣೆ, ಆಮೇಲೆ ಹೆಗಲುಗಳು ಮತ್ತು ಮುಂಗೈ ಮೇಲ್ಭಾಗ ಮತ್ತು ಮುಖ ಇವುಗಳು ಉನ್ನತವಾಗಿರಬೇಕು. ಷಡುನ್ನತಃ. ಇನ್ನು ತ್ರಿಪೃಥು ಈ ಮೂರು ತ್ರಿಪೃಥು ಲಲಾಟ, ಕಟಿ ಅಂದರೆ ಸೊಂಟ, ವಕ್ಷಸ್ಥಲ ಇವುಗಳು ಪೃಥುವಾಗಿರಬೇಕು, ಅಂದರೆ ಅಗಲವಾಗಿರಬೇಕು ಅಂತ. ಹಣೆ ಅಗಲವಾಗಿರಬೇಕು, ಸೊಂಟ ಅಗಲವಾಗಿರಬೇಕು ಮತ್ತು ವಕ್ಷಸ್ಥಲ ಅಗಲವಾಗಿರಬೇಕು. ತ್ರಿಪೃಥು. ತ್ರಿಷು ಗಂಭೀರ
ಈ ಮೂರು ಗಂಭೀರವಾಗಿರಬೇಕು, ಚಿಕ್ಕದಾಗಿರಬೇಕು ಅಂತ. ಯಾವುದು? ಮೊಣಕಾಲು ಚಿಪ್ಪು, ಮತ್ತು ಗ್ರೀವ ಕಂಠ, ಮತ್ತು ಶಿಶ್ನ, ಇವು ಚಿಕ್ಕದಾಗಿರಬೇಕು. ತ್ರಿಷು ಗಂಭೀರ, ಇವುಗಳನ್ನು 32 ಲಕ್ಷಣ ಅಂತ ಹೇಳ್ತಾರೆ. ಇಂತಹ 32 ಲಕ್ಷಣಗಳಿಂದ ಕೂಡತಕ್ಕಂಥವರು ಇಂತಹ ಸಂಪೂರ್ಣ ಲಕ್ಷಣ ಚಣಂ, ಈ 32 ಲಕ್ಷಣಗಳಿಂದ ಪ್ರಸಿದ್ಧವಾಗಿರತಕ್ಕಂತಹ ದೇಹ ಅದು. ಅವರು ಪ್ರವೇಶ ಮಾಡಿರತಕ್ಕಂತಹ ದೇಹ ಯಾವ ಮಧ್ಯಗೇಹ ದಂಪತಿಯವರ ಉದರದಲ್ಲಿ ಜನಿಸಿರತಕ್ಕಂತಹ ದೇಹ ಇದೆಯಲ್ಲ, ಆ ದೇಹವನ್ನು ಇವರು ಪ್ರವೇಶ ಮಾಡ್ತಾರೆ. ಎಂತಹ ದೇಹ ಅದು? ಸಂಪೂರ್ಣ ಲಕ್ಷಣ ಚಣಂ, 32 ಲಕ್ಷಣಗಳಿಂದ, ಎಲ್ಲ ಲಕ್ಷಣಗಳಿಂದ ಕೂಡಿರುವಂಥದ್ದು. ಮತ್ತೆ ನವರಾಜಮಾನ ದ್ವಾರಾಂತರಂ, ನವರಾಜಮಾನ, ನವ ಅಂದರೆ 9 ಪ್ರಕಾಶಿಸುವ ದ್ವಾರಗಳು, ಪ್ರಕಾಶಿಸ್ತಕ್ಕಂತಹ ವಿಶೇಷವಾದ ಬಾಗಿಲುಗಳು ಉಳ್ಳಂತಹ ಶರೀರ, ನವದ್ವಾರದಿಂದ ಕೂಡಿರತಕ್ಕಂತಹ ದೇಹ. ನವರಾಜಮಾನ ದ್ವಾರಾಂತರಂ, ಅಂತಹ ಸುಂದರ ಮಂದಿರಂ ಅಂದರೆ ಪರಮ ಸುಂದರ ಮಂದಿರಂ, ಅತ್ಯಂತ ಮನೋಹರವಾಗಿರತಕ್ಕಂತಹ ಮನೆ, ಆ ದೇಹ ಅದು. ಅಂತಹ ದೇಹ ಮಧ್ವಾಚಾರ್ಯರ ದೇಹ ಎಂಥದ್ದು ಅಂತ ಹೇಳ್ತಾ ಇರೋದು. 32 ಲಕ್ಷಣದಿಂದ ಕೂಡಿರುವಂಥದ್ದು, 9 ದ್ವಾರಗಳಿಂದ ರಾಜಮಾನವಾಗಿರುವಂಥದ್ದು, ಮನೋಹರವಾಗಿರತಕ್ಕಂತಹ ಆ ಶರೀರವೆಂಬ ಮನೆ, ಅದರಲ್ಲಿ ಯಾವ ದೋಷ ಇಲ್ಲ. ಸತ್ಪುರವರಂ, ದೋಷವಿಲ್ಲದಂತಹ ಶ್ರೇಷ್ಠವಾದ ಶರೀರ. ಅದನ್ನು ಅವರು ಹೊಕ್ಕರು, ಪ್ರವೇಶ ಮಾಡಿದರು. ಅಲ್ಲಿರ್ತಕ್ಕಂತಹ ಜೀವನನ್ನು ಅಲ್ಲಿಂದ ಹೊರಡಿಸಿ ತಾವು ಆ ಶರೀರವನ್ನು ಪ್ರವೇಶ ಮಾಡಿದರು ಅಂತ ಹೇಳ್ತಿದ್ದಾರೆ. ಭುವನಾಧಿರಾಜ, ಲೋಕಗಳಿಗೆ ಒಡೆಯ, ಎಲ್ಲ ಲೋಕಗಳಿಗೂ ಒಡೆಯ ಮುಖ್ಯ ಪ್ರಾಣದೇವರು. ಅಂತಹ ಭುವನಾಧಿರಾಜ ಭಗವಾನ್ 6 ಗುಣಗಳಿಂದ ಕೂಡಿರತಕ್ಕಂತಹ ಅಸೌ, ಈ ವಾಯುದೇವರು ರಾಜ ಇವ, ರಾಜನಂತೆ ಸಂಪೂರ್ಣ ಲಕ್ಷಣ ಚನಂ, 32 ಲಕ್ಷಣಗಳಿಂದ ಪ್ರಸಿದ್ಧರಾದ ನವರಾಜಮಾನ ದ್ವಾರಾಂತರಂ, 9 ಪ್ರಕಾಶಿಸುವ ವಿಶೇಷ ಬಾಗಿಲುಗಳಿಂದ ಕೂಡಿರುವ ಪರಮಸುಂದರಂ, ಅತ್ಯಂತ ಮನೋಹರವಾಗಿರತಕ್ಕಂತಹ ಮಂದಿರಂ, ಮನೆಯಾದ ತತ್ ಸತ್ವರವರಂ, ಆ ದೋಷವಿಲ್ಲದ ಶ್ರೇಷ್ಠವಾದ ಶರೀರವನ್ನು ರಾಜ ಇವ, ರಾಜನಂತೆ ಸಂಪೂರ್ಣ ಲಕ್ಷಣ ಚಣಂ, ಪೂರ್ತಿಯಾದ ಪಟ್ಟಣದ ಲಕ್ಷಣಗಳಿಂದ ಕೂಡಿರುವಂತಹ, ಲಕ್ಷಣದಿಂದ ಪ್ರಸಿದ್ಧವಾಗಿರತಕ್ಕಂತಹ ನವರಾಜಮಾನ ದ್ವಾರಾಂತರಂ, ಹೊಸದಾಗಿ ಪ್ರಕಾಶಿಸುವ ಉತ್ತಮ ಬಾಗಿಲುಗಳುಳ್ಳ ಸುಂದರಂ, ಮನೋಹರವಾದ, ಪರಮ ಸುಂದರಂ, ಉತ್ಕೃಷ್ಟವಾದ ಮನೋಹರವಾಗಿರತಕ್ಕಂತಹ ಶರೀರವೆಂಬ ಮನೆಯನ್ನು, ತತ್ ಆ ಸತ್ಪುರವರಂ, ಆ ದೋಷವಿಲ್ಲದ ಶ್ರೇಷ್ಠವಾಗಿರತಕ್ಕಂತಹ ಶರೀರವನ್ನು, ದೋಷವಿಲ್ಲದ ಪಟ್ಟಣವನ್ನು, ಪರಂ, ಆ ಮತ್ತೊಬ್ಬ ಜೀವನನ್ನು, ಶತ್ರುವನ್ನು ನಿಷ್ಕಾಸಯನ್, ಹೊರಡಿಸುವವರಾಗಿ ವಿವೇಶ, ಪ್ರವೇಶ ಮಾಡಿದರು. ಒಬ್ಬ ವೀರ ಪುರುಷ ಒಂದು ಸುಂದರವಾಗಿರತಕ್ಕಂತಹ ರಾಜ್ಯ, ತನ್ನ ಶತ್ರುವನ್ನು ಓಡಿಸಿ ಅವನ ಉತ್ತಮ ಲಕ್ಷಣಗಳಿಂದ ಕೂಡಿರತಕ್ಕಂತಹ ಒಳ್ಳೆಯ ಬಾಗಿಲುಗಳಿಂದ ಕೂಡಿರತಕ್ಕಂತಹ ಸುಂದರವಾದ ಮನೆಗಳಿರತಕ್ಕಂತಹ ಆ ಶತ್ರುವಿನ ಪಟ್ಟಣವನ್ನು ಹೊಕ್ಕ ಹಾಗೆ ಇವರು ಕೂಡ ಭುವನಾಧಿರಾಜ, ಲೋಕಗಳಿಗೆ ಒಡೆಯರಾಗಿರ್ತಕ್ಕಂತಹ ವಾಯುದೇವರು ಆ ಮಧ್ಯಗೇಹ ಭಟ್ಟರ ಪತ್ನಿಯಲ್ಲಿ
ರಾಜ ಇವ ಆ ರಾಜನಂತೆ ಸಂಪೂರ್ಣ ಲಕ್ಷಣ ಚನಂ 32 ಲಕ್ಷಣಗಳಿಂದ ಪ್ರಸಿದ್ಧವಾದ ನವದ್ವಾರಾಂತರಂ 9 ಪ್ರಕಾಶಿಸುವ ವಿಶೇಷ ಬಾಗಿಲುಗಳುಳ್ಳ ಪರಮಸುಂದರಂ ಅತ್ಯಂತ ಮನೋಹರವಾದ ಮಂದಿರಂ ಮನೆಯಾದ ತತ್ ಸತ್ಪುರವರಂ ಆ ದೋಷವಿಲ್ಲದ ಆ ಶ್ರೇಷ್ಠವಾದ ಶರೀರವನ್ನು ಪರಂ ಬೇರೆ ಜೀವನನ್ನು ನಿಷ್ಕಾಸೆಯನ್ ಹೊರಡಿಸುವವರಾಗಿ ವಿವೇಶ ಪ್ರವೇಶ ಮಾಡಿದರು. ಹೇಗೆ ಅಂದರೆ ರಾಜನಂತೆ ರಾಜನಾದವ ಅವ ಸಂಪೂರ್ಣ ಲಕ್ಷಣ ಚಣಂ ಪೂರ್ತಿಯಾದ ಪಟ್ಟಣದ ಲಕ್ಷಣಗಳಿಂದ ಕೂಡಿರತಕ್ಕಂತಹ ಪ್ರಸಿದ್ಧವಾಗಿರತಕ್ಕಂತಹ ನವರಾಜಮಾನ ದ್ವಾರಾಂತರಂ ಹೊಸದಾದ ಪ್ರಕಾಶಿಸುವ ಉತ್ತಮ ಬಾಗಿಲುಳ್ಳಂತಹ ಪರಮ ಸುಂದರ ಮಂದಿರಂ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮನೆಯುಳ್ಳಂತಹ ತತ್ ಸತ್ವರವರಂ ಆ ದೋಷವಿಲ್ಲದ ಪಟ್ಟಣವನ್ನು ಪರಂ ಆ ಶತ್ರುವನ್ನು ನಿಷ್ಕಾಸಯನ್ ಹೊರಡಿಸುತ್ತಾ ಆ ರಾಜನು ಹೇಗೆ ಆ ಪಟ್ಟಣವನ್ನು ಪ್ರವೇಶ ಮಾಡ್ತಾನೋ ಹಾಗೆ ಭುವನಾದಿರಾಜ ಈ ಲೋಕಗಳಿಗೆ ಒಡೆಯರಾಗಿರತಕ್ಕಂತಹ ಭಗವಾನ್ 6 ಗುಣಗಳಿಂದ ಕೂಡಿರತಕ್ಕಂತಹ ಮುಖ್ಯ ಪ್ರಾಣದೇವರು ಸಂಪೂರ್ಣ ಲಕ್ಷಣ ಚಣಂ 32 ಲಕ್ಷಣಗಳಿಂದ ಪ್ರಸಿದ್ಧವಾದ ನವರಾಜಮಾನ ದ್ವಾರಾಂತರಂ ಹೊಸದಾದ ಪ್ರಕಾಶಿಸುವ ಉತ್ತಮ ಬಾಗಿಲುಳ್ಳ ಪರಮಸುಂದರ ಮಂದಿರಂ ಅತ್ಯಂತ ಸುಂದರವಾದ ಮನೋಹರವಾದ ಮನೆಯಾದ ಅತ್ಯಂತ ಚೆನ್ನಾಗಿರ್ತಕ್ಕಂತಹ ಮನೆಗಳುಳ್ಳ ತತ್ಸತ್ಪುರವರಂ ಆ ದೋಷವಿಲ್ಲದ ಶ್ರೇಷ್ಠವಾದ ಶರೀರವನ್ನು ಪರಂ ಬೇರೆ ಜೀವನನ್ನು ನಿಷ್ಕಾಸೆಯನ್ ಅಲ್ಲಿರ್ತಕ್ಕಂತಹ ಜೀವನನ್ನು ನಿಷ್ಕಾಸೆಯನ್ನು ಓಡಿಸುತ್ತಾ ಅಲ್ಲಿಂದ ಹೊರಗಟ್ಟಿ ವಿವೇಶ ತಾವು ಒಳಗೆ ಹೊಕ್ಕರು ಅಂತ ಈ ಒಂದು ಪದ್ಯದ ಅಭಿಪ್ರಾಯ. ಹೀಗೆ ಮಗನ ಪುತ್ರೋತ್ಸವದ ವಾರ್ತೆ ಮದ್ದಿಗೆ ಭಟ್ಟರಿಗೆ ಗೊತ್ತಾಗತ್ತೆ. ಹೇಗೆ ಗೊತ್ತಾಗತ್ತೆ ಅಂದರೆ ಮಧ್ವಾಚಾರ ಅವತಾರ ಮಾಡಿದ ಕಾಲದಲ್ಲಿ ಎಲ್ಲ ದುಂದುಬಿಗಳು ಮೊಳಗ್ತವೆ. ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿ ಖಿದ್ದೇತ ವಾಯುರಯಮಾ ವಿರಭೂತ್ ಪೃಥಿವ್ಯಾಂ ಆಖ್ಯಾನ್ನಿತೀವ ಸುರ ದುಂದುಭಿ ಮಂದ್ರನಾದ ಪ್ರಾಶ್ರಾಭಿ ಕೌತುಕವಶೈರಿಹ ಮಾನವೈಶ್ಯ. ಯಾವಾಗ ಮಧ್ವಾಚಾರ್ಯರ ಅವತಾರವಾಯಿತು ಆಗ ಈ ದೇವತೆಗಳ ನಗಾರಿಗಳ ಗಂಭೀರವಾಗಿರತಕ್ಕಂತಹ ಧ್ವನಿ ಅದು ಎಲ್ಲ ಕಡೆ ಪಸರಿಸಿತು. ಆ ಒಂದು ಧ್ವನಿಯನ್ನು ಇವರು ಮಧ್ಯೆ ಭಟ್ರು ಎಲ್ಲ ಮನುಷ್ಯರು ಕೇಳಿದರು, ಮಧ್ಯೆ ಭಟ್ರು ಕೂಡ ಕೇಳ್ತಾರೆ. ಎಲ್ಲ ಮನುಷ್ಯರು ಆ ಧ್ವನಿಯನ್ನು ದುಂದುಭಿಯ ಧ್ವನಿಯನ್ನು ಕೇಳಿದರು ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಸಂತುಷ್ಯತಾಂ ಸಕಲ ಸನ್ನಿಕರೈಹಿ ಅಸದ್ಭಿಹಿ ಖಿದ್ದೇತ ವಾಯು ಅಯಂ ಆವಿರಭೂತ್ ಪೃಥಿವ್ಯಾಂ. ಆ ನಗಾರಿಗಳ ಧ್ವನಿ ಕೇಳಿಸ್ತಾ ಇದೆ. ಮನುಷ್ಯರೆಲ್ಲ ಬಹಳ ಸಂಬಂಧ ಕೇಳಿದರು. ಆ ಧ್ವನಿಯನ್ನು ಕೇಳಿ ಸಜ್ಜನರು ಸಂತೋಷಗೊಳ್ಳಲಿ ಅಂತ. ಸಜ್ಜನರು ಸಂತೋಷಗೊಳ್ಳಲಿ, ದುರ್ಜನರು ವ್ಯಥೆಗೊಳ್ಳಲಿ. ಸಂತುಷ್ಯತಾಂ ಸಕಲ ಸನ್ನಿಕರೈಹಿ, ಸಕಲ ಸನ್ನಿಕರ ಎಲ್ಲ ಸಜ್ಜನರು ಸಂತುಷ್ಯತಾಂ ಅವರು ಸಂತೋಷ ಪಡಲಿ ಅಂತ ದುಂದು ಮುಳುಗಿದವು. ಮತ್ತು ಅಸದ್ಭಿಹಿ ಖಿದ್ದೇತ, ಅಸದ್ಭಿಹಿ ದುಷ್ಟರಾಗಿರ್ತಕ್ಕಂತಹ ದೈತ್ಯರು, ಕೆಟ್ಟ ಮನುಷ್ಯರು, ಅವರೆಲ್ಲ ಖಿದ್ದೇತ ವ್ಯಥೆ ಪಡಲಿ ಎಂಬುದಾಗಿ ದೇವತೆಗಳು ದುಂದುಭಿ ವಾದನ ಮಾಡಿದ್ದಾರೆ. ಆ ದುಂದುಭಿಯ ಗಂಭೀರವಾದ ಧ್ವನಿ ಎಲ್ಲ ಜನರು ಕೇಳಿಸ್ತು ಅಂತ. ಕೌತುಕ ವಶೈಹಿ ಮಾನವೈಹಿ ಅಯಂ ವಾಯು ಪೃಥಿವ್ಯಾಂ ಆವಿರಭೂತ್. ಏನು ಹೇಳ್ತಾ ಇದೆ ಆ ಶಬ್ದ? ದುಂದುಭಿ ಶಬ್ದ ಏನು ಹೇಳ್ತಾ ಇದೆ ಅಂದರೆ, ನೋಡಿ, ಮುಖ್ಯ ಪ್ರಾಣದೇವರು ಭೂಮಿಯಲ್ಲಿ ಅವತಾರ ಮಾಡ್ತಾ ಇದ್ದಾರೆ.
ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಸಜ್ಜನರು ಸಂತೋಷಗೊಳ್ಳಲಿ. ವಾಯುದೇವರು ಅವತಾರ ಮಾಡಿದ್ದರಿಂದ ಎಲ್ಲ ದುಷ್ಟರು ವ್ಯಥೆಗೊಳ್ಳಲಿ ಅಂತ ಹೇಳ್ತಾ ಇದೆಯೋ ಎಂಬಂತೆ, ಆ ಶಬ್ದ ಹಾಗೆ ಹೇಳ್ತಾ ಇದೆಯೋ ಎಂಬಂತೆ ದೇವತೆಗಳ ನಗಾರಿಗಳ ಒಂದು ಗಂಭೀರವಾಗಿರತಕ್ಕಂತಹ ಧ್ವನಿ ಎಲ್ಲ ಕಡೆ ಕೇಳಿಸ್ತು ಅಂತ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಇಹ ಈ ಭೂಮಿಯಲ್ಲಿ ಕೌತುಕವಶೈಹಿ ಕುತೂಹಲಕ್ಕೆ ಅಧೀನರಾದ ಮಾನವೈಶ್ಯ ಮನುಷ್ಯರಿಂದಲೂ ಅಯಂ ಈ ವಾಯು, ಅಯಂ ಈ ವಾಯು ವಾಯುದೇವರು ಪೃಥಿವ್ಯಾಂ ಭೂಮಿಯಲ್ಲಿ ಆವಿರಭೂತ್ ಅವತಾರ ಮಾಡಿದರೋ ತಸ್ಮಾತ್ ಆ ಕಾರಣದಿಂದ ಸಕಲ ಸನ್ನಿಕರೈಹಿ ಎಲ್ಲ ಸಜ್ಜನರ ಸಮೂಹಗಳಿಂದ ಸಂತುಷ್ಯತಾಂ ಸಂತೋಷಗೊಳ್ಳೋಣವಾಗಲಿ, ಅಸದ್ಭಿಹಿ ದುಷ್ಟರಿಂದ ಖಿದ್ದೇಥ ವ್ಯಥೆಗೊಳ್ಳೋಣವಾಗಲಿ. ಈ ರೀತಿಯಾಗಿ ಆಖ್ಯನ್ ಇವ ಹೇಳುತ್ತಿದೆಯೋ ಎಂಬಂತೆ ಆ ಧ್ವನಿ ಸ್ವರದುಂದುಭಿ ಮಂದ್ರನಾದ, ಆ ದೇವತೆಗಳ ನಗಾರಿಗಳ ಮಂದ್ರ ಗಂಭೀರವಾಗಿರತಕ್ಕಂತಹ ನಾದ ಧ್ವನಿಯು ಪ್ರಾಶ್ರಾವಿ ಅದು ಕೇಳಲ್ಪಟ್ಟಿತು. ಇಹ ಈ ಭೂಮಿಯಲ್ಲಿ ಸಕಲ ಸನ್ನಿಕರೈಹಿ ಎಲ್ಲ ಈ ಭೂಮಿಯಲ್ಲಿ ಕೌತುಕವಶೈಹಿ ಕುತೂಹಲಕ್ಕೆ ಅಧೀನರಾಗಿರ್ತಕ್ಕಂತಹ ಮಾನವೈಶ್ಚ ಮನುಷ್ಯರಿಂದಲೂ ಯಸ್ಮಾತ್ ಯಾವ ಕಾರಣದಿಂದ ಅಯಂ ಈ ವಾಯು ವಾಯುದೇವರು ಆವಿರಭೂತ್ ಈ ಭೂಮಿಯಲ್ಲಿ ಪೃಥಿವ್ಯಾಂ ಈ ಭೂಮಿಯಲ್ಲಿ ಆವಿರಭೂತ್ ಅವತರಿಸಿದರೋ ತಸ್ಮಾತ್ ಆ ಕಾರಣದಿಂದ ಸಕಲ ಸನ್ನಿಕರೈಹಿ ಎಲ್ಲ ಸಜ್ಜನರ ಸಮೂಹಗಳಿಂದ ಸಂತುಷ್ಯತಾಂ ಸಂತೋಷಗೊಳ್ಳೋಣವಾಗಲಿ. ಹಾಗೆಯೇ ಅಸದ್ಭಿಹಿ ದುಷ್ಟರಿಂದ ಖಿದ್ದೇತ ವ್ಯಥೆಗೊಳ್ಳೋಣವಾಗಲಿ. ಈ ರೀತಿಯಾಗಿ ಆಖ್ಯಾನಿವ ಹೇಳೋದೋ ಎಂಬಂತೆ ಸುರದುಂದುಭಿ ಮಂದ್ರನಾದ ದೇವತೆಗಳ ನಗಾರಿಗಳ ಒಂದು ಗಂಭೀರವಾದ ಧ್ವನಿ ಪ್ರಾಶ್ರಾವಿ ಕೇಳಲ್ಪಟ್ಟಿತು. ಆ ದುಂದುಭಿಯ ಧ್ವನಿ ಕೇಳಿಸ್ತು. ಅದೇನು ಹೇಳ್ತಾ ಇತ್ತು ಅಂದರೆ, ನೋಡಿ ಸಜ್ಜನರೇ, ವಾಯುದೇವರು ಅವತಾರ ಮಾಡಿದ್ದಾರೆ, ಆದ್ದರಿಂದ ನೀವೆಲ್ಲ ಸಂತೋಷ ಪಡಿ. ಹೇ ದುಷ್ಟರೇ, ವಾಯುದೇವರು ಅವತಾರ ಮಾಡಿದ್ದಾರೆ, ಆದ್ದರಿಂದ ನೀವು ದುಃಖ ಪಡಿ ಅಂತ ಹೇಳ್ತಾ ಇದ್ವು ಎಂಬಂತೆ ಆ ಧ್ವನಿ ಎಲ್ಲ ಕಡೆ ಪಸರಿಸಿದೆ. ಇವರು ಅನಂತಾಸನ ಸೇವೆಗೆ ಹೋದವರು ಹಿಂತಿರುಗಿ ಬರ್ತಾ ಇರಬೇಕಾದ್ರೆ ಊರಿಗೆ ಹತ್ತಿರ ಬರುವಾಗ ಈ ಸ್ವರದುಂದುಭಿ ನಾದ ಕೇಳ್ತಾ ಇದೆ. ಅದನ್ನು ಕೇಳಿದ ಕ್ಷಣ ಪುತ್ರೋದ್ಭವ ಆಯಿತು ಅಂತ ಬಹಳ ಸಂತೋಷಪಟ್ಟರು ಎಂಬ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಆ ಪದ್ಯದ ಅರ್ಥವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.